ഇന്നു മുതൽ നമുക്ക് കുറച്ച് മലയാളം പഠിക്കാം. ನಾನು ಹೇಳ್ದೇನೆಂದ್ರೆ ಇವತ್ತರಿಂದ ಸ್ವಲ್ಪ ಮಲಯಾಳಂ ಕಲಿಯೋಣ ಅಂತ. ಓಕೆ, ವರ್ಡ್ ಬೈ ವರ್ಡ್ ಹೇಳ್ತೀನಿ. ಇನ್ನು ಮುದಲ್ ಅಂತ ಹೇಳಿದ್ರೆ ಇವತ್ತಿಂದ. ಓಕೆನಾ? ಇವತ್ತು ಅಂತ ಹೇಳಕ್ಕೆ ಇನ್ನು ಅಂತ ಹೇಳಬೇಕು ಮಲಯಾಳದಲ್ಲಿ. ಆದರೆ ಇವತ್ತರಿಂದ ಅಂತ ಹೇಳಕ್ಕೆ ಇನ್ನು ಮುದಲ್. ಅದರಲ್ಲಿ ಇನ್ನು ಅಂತ ಅಲ್ಲ, ಇನ್ನು ಅಂತ ಬರಬೇಕು. ಓಕೆ, ಇನ್ನು ಮುದಲ್. ನಮಕ್ ಅಂತ ಹೇಳಿದ್ರೆ ಹಳೆ ವಿಡಿಯೋಲಿ ಹೇಳ್ತೀನಿ ಆಲ್ರೆಡಿ. ನಮಕ್ ಅಂತ ಹೇಳಿದ್ರೆ ನಮಗೆ. ಆದರೆ ನಾನು ಕನ್ನಡದಲ್ಲಿ ಹೇಳಿದಾಗ ನಮಕ್ ಅಂತ ಪದ ಯೂಸ್ ಮಾಡಲಿಲ್ಲ, ಅಂದ್ರೆ ನಮಗೆ ಅಂತ ಪದ ಯೂಸ್ ಮಾಡಲಿಲ್ಲ, ಯಾಕಂದ್ರೆ ಬೇಕಾಗಿಲ್ಲ. ಓಕೆ, ಇನ್ನು ಮುದಲ್ ನಮಕ್. ಕುರಚ್ ಅಂತ ಹೇಳಿದ್ರೆ ಸ್ವಲ್ಪ ಅಂತ ಅರ್ಥ. ಈಗ ಸ್ವಲ್ಪ ಅಂತ ಹೇಳಕ್ಕೆ ಇನ್ನು ಕೆಲವು ಪದಗಳಿವೆ. ಅಂದ್ರೆ ಒಂದು ಭಾಷೆ ಬಗ್ಗೆ ಮಾತಾಡಿದ್ರೆ ಕುರಚ್ ಅಂತ ಪದ ಬರಬೇಕು. ಕುರಚ್ ಮಲಯಾಳಂ, ಕುರಚ್ ಕನ್ನಡ, ಕುರಚ್ ತಮಿಳ್, ಆ ಥರ. ಓಕೆನಾ? ಕುರಚ್ ಮಲಯಾಳಂ, ಇದಕ್ಕೆ ನಾವು ಮಲಯಾಳಂ ಅಂತ ಹೇಳ್ತೀವಿ, ಮಲಯಾಳಂ ಅಲ್ಲ. ಆಮೇಲೆ ಮಲಯಾಳಂನೂ ಅಲ್ಲ, ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಮಲಯಾಳಂ. ಓಕೆನಾ? ಮಲಯಾಳಂ. ಓಕೆ, കുറച്ച് മലയാളം പഠിക്കാം ಅಂತ ಹೇಳಿದ್ರೆ ಕಲಿಯೋಣ. ಓಕೆ, ಒಂದ್ಸಲ ನಾನು ಹೇಳಿದ್ದೀನಿ, ಒಂದು ವಿಡಿಯೋಲಿ ಹೇಳಿದ್ದೀನಿ, പഠിക്കാം, ചെയ്യാം, വരാം, പോകാം, ಇದಕ್ಕೆಲ್ಲ ಅರ್ಥ ಕಲಿಯೋಣ, ಬರೋಣ, ಹೋಗೋಣ, ಆ ಥರ. ಓಕೆ, ನಮ್ಮ ಚಾನಲಲ್ಲಿ ಒಂದು ಮಲಯಾಳಂ ವಿಡಿಯೋ ಮಾಡಿ ಸುಮಾರು 2 ವರ್ಷ ಆಗಿರಬೇಕು. ಟೈಮ್ ಸಿಗ್ತಾ ಇರಲಿಲ್ಲ, ಸಾರಿ. ಆದರೆ ಮಲಯಾಳಂ ವಿಡಿಯೋಸ್ ಬೇಕು ಅಂತ ನಾನು ಕಮೆಂಟ್ಸ್ ನೋಡ್ತಾ ಇದ್ದೀನಿ, ಡಿಮ್ಯಾಂಡ್ ಇದೆ, ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತರಿಂದ ನಾವು ರೆಗ್ಯುಲರ್ ಆಗಿ ಮಲಯಾಳಂ ವಿಡಿಯೋ ಮಾಡ್ತೀವಿ. ಆದರೆ ಹೇಗೆ ಅದು ಮಾಡಬೇಕಂತ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಆದರೆ ಅದಕ್ಕೆ ಸೆಪರೇಟ್ ಫಾರ್ಮ್ಯಾಟ್ಸ್ ಇರಲ್ಲ. ನಾನು ಜಸ್ಟ್ ಒಂದು 10, 15, 20 ಸೆಂಟೆನ್ಸ್ ಹೇಳಿಕೊಡ್ತೀನಿ, ಮಲಯಾಳದಲ್ಲಿ ಹೇಗೆ ಹೇಳೋದು, ಆಮೇಲೆ ಅದಕ್ಕೆ ಕನ್ನಡದಲ್ಲಿ ಏನು ಅರ್ಥ ಅಂತ. ಓಕೆ, ಬಟ್ ಗ್ರಾಮರ್ದು ಅಂದ್ರೆ ವ್ಯಾಕರಣದು ಏನಾದರೂ ಸ್ಪೆಸಿಫಿಕ್ ಫಾರ್ಮ್ಯಾಟ್ ನಿಮಗೆ ಬೇಕು ಅಂದರೆ ಹೇಳಿ, ನಾನು ಆದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಈಗ ಇವತ್ತು ನಾನೊಂದು 10 ಸೆಂಟೆನ್ಸ್ ಹೇಳಿಕೊಡ್ತೀನಿ. 10 ಅಂದರೆ ಮಿನಿಮಮ್ 10 ಇರುತ್ತೆ, ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಅಂದರೆ ಹೋಗ್ತಾ ಜಾಸ್ತಿ ಹೇಳಿಕೊಡ್ತೀನಿ. 10 ವಾಕ್ಯಗಳು, ಸೆಂಟೆನ್ಸಸ್ ನಾನು ಪ್ರಿಪೇರ್ ಮಾಡ್ತೀನಿ. ಆದರೆ ಅದು ಕಲಿಯಕ್ಕಿಂತ ಮುಂಚೆ ಒಂದು ವಿಷಯ ತಿಳ್ಕೋಬೇಕು. ಈಗ ನಾನು ಸೆಂಟೆನ್ಸ್ ಹೇಳಿಕೊಡ್ತೀನಿ, ಮಲಯಾಳದಲ್ಲಿ ಹೇಗೆ ಬರುತ್ತೆ ಅಂತ, ಆಮೇಲೆ ಕನ್ನಡದಲ್ಲಿ ಅದಕ್ಕೆ ಏನರ್ಥ. ನಾವು ಈ ಥರ ಕಲಿಯುವಾಗ ಆ್ಯಕ್ಚುಲಿ 2 ವಿಷಯಗಳಿವೆ. ಒಂದು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್, ಇನ್ನೊಂದು ಜಸ್ಟ್ ಅದಕ್ಕೆ ಭಾವಾರ್ಥ. ಓಕೆನಾ? ಭಾವಾರ್ಥ ಅಂತ ಹೇಳಕ್ಕಾಗಲ್ಲ, ಆದ್ರೂ ನೋಡಿ, ಈಗ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಅಲ್ಲಿ ಏನು ಬರ್ತದೆ ಅಂದ್ರೆ, ಈಗ ಒಂದು ಉದಾಹರಣೆ ಹೇಳ್ತೀನಿ, ಅಂದ್ರೆ ಇಂಗ್ಲಿಷ್ ಉದಾಹರಣೆ ಸಮೇತ ಹೇಳ್ತೀನಿ. ಈಗ ಇಂಗ್ಲಿಷ್ ನಲ್ಲಿ, ಆಂಗ್ಲೇಯ ಭಾಷೆಯಲ್ಲಿ ನಾವೊಂದು ಫ್ರೇಸ್ ಹೇಳ್ತೀವಿ, ಬ್ರೆಡ್ ಅಂಡ್ ಬಟರ್ ಅಂತ. ಓಕೆನಾ? ಅಂದ್ರೆ ಒಂದು ಉದಾಹರಣೆವಾಗಿ, ದಿಸ್ ಜಾಬ್ ಈಸ್ ಮೈ ಬ್ರೆಡ್ ಅಂಡ್ ಬಟರ್. ಬಟ್ ನಾವು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಹುಡುಕಿ ಹೋದ್ರೆ ಅದು ಹೆಂಗೆ ಬರುತ್ತೆ, ಈ ಕೆಲಸ ನನಗೆ ಬ್ರೆಡ್ ಮತ್ತು ಬಟರ್. ನೋಡಿ, ಈಗ ಈ ಕೆಲಸ ನನಗೆ ತುಂಬಾ ಮುಖ್ಯವಾಗಿರೋದು, ಅಂದ್ರೆ ಈ ಕೆಲಸ ನನಗೆ ತುಂಬಾ ಮುಖ್ಯ, ಹಂಗೆ ಹೇಳಿದ್ರೆ ಓಕೆ. ಆದ್ರೆ ಒಂದೊಂದು ಪದಕ್ಕೂ ಕರೆಕ್ಟ್ ಆಗಿ ಕನ್ನಡದಲ್ಲಿ ಏನು ಬರುತ್ತೆ, ಇಂಗ್ಲಿಷಲ್ಲಿ ಏನು ಬರುತ್ತೆ ಅಂತ ಹುಡುಕಿ ಹೋದ್ರೆ ಅದು ಕರೆಕ್ಟ್ ಆಗಿ ಬರಲ್ಲ. ಓಕೆನಾ? ಅದೇ ನಾನು ಹೇಳ್ತಿರೋದು. ಅದಕ್ಕೆ ಮಲಯಾಳಂ ಹೇಳಿಕೊಡುವಾಗ ನಾನು ಬೇರೆ ಪದಗಳಿಗೆ ಏನರ್ಥ ಅಂತ ಹೇಳ್ಕೊಡುವುದಿಲ್ಲ, ಬಟ್ ಅದಕ್ಕೆ ಈ ಸೆಂಟೆನ್ಸ್ಗೆ ಏನರ್ಥ, ಈ ಸೆಂಟೆನ್ಸ್ ಹೇಗೆ ಬರುತ್ತೆ, ಈ ವಾಕ್ಯ ಮಲಯಾಳದಲ್ಲಿ ಹೀಗೆ ಇದೆ, ಇದು ಕನ್ನಡದಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಓಕೆನಾ? ಓಕೆ, ಫಸ್ಟು ಓಕೆ, ನಾವು ಒಂದು ಭಾಷೆ ಕಲಿಯುವಾಗ ಫಸ್ಟ್ ಏನು ಕಲಿತೀವಿ? ಚೆನ್ನಾಗಿದ್ದೀರಾ. ಓಕೆನಾ? ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಮತ್ತೆ ಏನು ಚೆನ್ನಾಗಿದ್ದೀನಿ, ಊಟ ಆಯ್ತು, ಈ ತರ ಬೇಸಿಕ್ ಸೆಂಟೆನ್ಸ್ಗಳಿವೆ ಅಲ್ಲ. ಓಕೆ, ನಾವು ಇದರಿಂದ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿದ್ದೀರಾ. ಓಕೆ, ಚೆನ್ನಾಗಿದ್ದೀರಾ ಅಂತ ಕೇಳಕ್ಕೆ ಮಲಯಾಳದಲ್ಲಿ ನಿಮಗೆ ಆಕ್ಚುಲಿ ಗೊತ್ತಿರಬೇಕು, ಸುಗಮಾಣು ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಸುಗಮಾಣು ಅಂತಲೂ ಹೇಳ್ತಾರೆ. ಬಟ್ ಇವತ್ತು ನಾನು ಇನ್ನೊಂದು ಹೇಳ್ಕೊಡ್ತೀನಿ, ಅದು എന്തൊക്കെയുണ്ട് വിശേഷങ്ങൾ. ಓಕೆನಾ? എന്തൊക്കെയുണ്ട് ವಿಶೇಷങ്ങൾ, ಇದಕ್ಕೆ ಕರೆಕ್ಟ್ ಟ್ರಾನ್ಸ್ಲೇಷನ್ ಹೇಗೆ ಬರ್ತಂದ್ರೆ ಏನ್ ಸಮಾಚಾರ. ಏನ್ ಸಮಾಚಾರ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ. ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಹೆಂಗಿದ್ದೀರಾ ಅಂತೆಲ್ಲ ಕೇಳ್ತೀವಲ್ಲ. ಬಟ್
ಏನ್ ಸಮಾಚಾರ ಅಂತ ಅಂದ್ರೆ ಮಲಯಾಳದಲ್ಲಿ ಒಬ್ರು ಮಲಯಾಳಿ ಇನ್ನೊಬ್ರು ಮಲಯಾಳಿ ಹತ್ರ ಯಾವಾಗ್ಲೂ ಸುಗಮಾಣೋ ಅಂತ ಕೇಳುವುದಿಲ್ಲ. ಯಾಕಂದ್ರೆ ನಮಗೆ ಇನ್ನೂ ಆಲ್ಟರ್ನೇಟಿವ್ ಸೆಂಟೆನ್ಸ್ಗಳಿವೆ. ಓಕೆನಾ? ಅದಕ್ಕೆ എന്തൊക്കെയുണ്ട് വിശേഷങ്ങൾ ಅಥವಾ എന്തുണ്ട് വിശേഷങ്ങൾ എന്തുണ്ട് ವಿಶೇಷങ്ങൾ ಅಂತ ಕೇಳಬಹುದು. ಓಕೆನಾ? ವಿಶೇಷಂ ಅಥವಾ ವಿಶೇಷങ്ങൾ ಅಂತ ಹೇಳಿದ್ರೆ ಸಮಾಚಾರ ಅಂತ. ಓಕೆ, ಅಂಡ್ ಏನು ಅಂತ ಕೇಳಕ್ಕೆ ಎಂದು, ಉಂಡು ಅಂತ ಹೇಳಿದ್ರೆ ಒಂದ್ಸಲ ನಾನು ಹೇಳ್ತೀನಿ ಒಂದು ವಿಡಿಯೋದಲ್ಲಿ, ಹಳೆ ವಿಡಿಯೋದಲ್ಲಿ. ಉಂಡು ಅಂತ ಹೇಳಿದ್ರೆ ಇದೆ. ಓಕೆ, ಎಂದು ಅಂದ್ರೆ ಏನು, ಓಕೆ ಅಂತ ಹೇಳಿದ್ರೆ ಎಲ್ಲ. ಆಕ್ಚುಲಿ ಒಂದೊಂದು ವರ್ಡ್ ಹೇಳೋದು ಸ್ವಲ್ಪ ಫನ್ನಿ ಆಗಿರುತ್ತೆ. ಉಂಡು ಅಂತ ಹೇಳಿದ್ರೆ ಇದೆ. ಓಕೆನಾ? ಮೂರು ಸೇರಿ ಎಂದೊಕ್ಕೆಯುಂಡು, ಎಂದು ಪ್ಲಸ್ ಒಕ್ಕೆ ಪ್ಲಸ್ ಉಂಡು, ಎಂದೊಕ್ಕೆಯುಂಡು. ಎಂದೊಕ್ಕೆಯುಂಡು ಅಂತ ಕೇಳಿದ್ರೆ ಏನೇನು, ಮತ್ತೆ ಏನೇನಿದೆ. ಓಕೆ, ಏನೇನಿದೆ. ವಿಶೇಷങ്ങൾ ಅಂತ ಹೇಳಿದ್ರೆ ಸಮಾಚಾರ, ಏನ್ ಸಮಾಚಾರ. ಓಕೆನಾ? ಯಾ, ನೆಕ್ಸ್ಟ್ ಈಗ എന്തൊക്കെയുണ്ട് ವಿಶೇಷಗಳು ಅಂತ ಯಾರಾದರೂ ಕೇಳಿದ್ರೆ ಮಲಯಾಳೀಸು ಅವರು ಮಾಮೂಲಿ ಹೇಳ್ತಾರೆ. ಕೆಲವೊಮ್ಮೆ ಸುಗಮಾಣು, ಓಕೆ ಆಣು ಅಂತೆಲ್ಲ ಹೇಳ್ತಾರೆ. ಸುಗಮಾಣು ಅಂತ ಹೇಳಿದ್ರೆ ಚೆನ್ನಾಗಿದ್ದೀನಿ, ಆಮೇಲೆ ಓಕೆ ಆಣು ಅಂತ ಹೇಳಿದ್ರೆ ಯಾ ಓಕೆ ಇದ್ದೀನಿ. ಆದರೆ ಮಲಯಾಳೀಸು ಜಾಸ್ತಿ ಯೂಸ್ ಮಾಡುವ ಒಂದು ವಾಕ್ಯ ಇದೆ, ಸೆಂಟೆನ್ಸ್ ಇದೆ. ಅದು ಪ್ರತ್ಯೇಕಿച്ച് ഒന്നുമില്ല. ಪ್ರತ್ಯೇಕಿച്ച് ಅಂತ ಹೇಳಿದ್ರೆ ವಿಶೇಷವಾಗಿ, ഒന്നുമില്ല ಅಂತ ಹೇಳಿದ್ರೆ ಏನಿಲ್ಲ. ಓಕೆ, ವಿಶೇಷವಾಗಿ ಏನಿಲ್ಲ ನಾವು ಕನ್ನಡದಲ್ಲಿ ಆ ಥರ ಹೇಳೋದಿಲ್ಲ. ಅದಕ್ಕೆ ಹೊಸದಾಗಿ ಏನಿಲ್ಲ. ಓಕೆ, ಇದು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಅಲ್ಲ, ಆದರೆ ಇದೇ ಅರ್ಥ. ಓಕೆನಾ? ಏನು ಸಮಾಚಾರ, ಹೊಸದಾಗಿ ಏನಿಲ್ಲ. എന്തൊക്കെയുണ്ട് വിശേഷങ്ങൾ, ಪ್ರತ್ಯೇಕಿച്ച് ഒന്നുമില്ല. ಓಕೆ, ನೆಕ್ಸ್ಟ್ ಈಗ ನಾವು ಕೇಳ್ತೀವಲ್ಲ, ಯಾವ ಊರು ನಿಮ್ಮದು, ನಿಮ್ಮದು ಯಾವ ಊರು, ಎಲ್ಲಿ ನಿಮ್ಮೂರು. ಅಂದರೆ ಮಲಯಾಳದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತೀವಿ. ಅದು ಏನಂದ್ರೆ ಊರಿನಲ್ಲಿ ಎಲ್ಲಿದ್ದೀರಾ. ಓಕೆ, ಊರಲ್ಲಿ ಎಲ್ಲಿ, ಊರಲ್ಲಿ ಯಾವ ಕಡೆ. ಓಕೆನಾ? ಅದು ಹಿಂಗೆ ಬರುತ್ತೆ, നാട്ടിൽ എവിടെയാ, ಇಲ್ಲಾಂದ್ರೆ നാട്ടിൽ എവിടെയാണ്. ಓಕೆ, ಎವಿಡೆയാണ് ದರ್ ಇಸ್ ನೋ ಡಿಫರೆನ್ಸ್ ಏನಿಲ್ಲ. ಓಕೆನಾ? ನಾಟಿಲ್ ಅಂತ ಹೇಳಿದ್ರೆ ಊರಲ್ಲಿ, ಆ್ಯಂಡ್ ಎವಿಡೆ ಅಂತ ಕೇಳಿದ್ರೆ ಎಲ್ಲಿ. ಆಣು ಆನಂದ ಹೇಳಕ್ಕೆ ಸೆಪರೇಟ್ ಪದ ಇಲ್ಲ ಕನ್ನಡದಲ್ಲಿ. ಓಕೆ, ಅಂದ್ರೆ ನಾಟಿಲ್ ಎವಿಡೆಯಾ ಅಥವಾ ನಾಟಿಲ್ ಎವಿಡೆയാണ്. ಆಕ್ಚುಲಿ ನಾವು ಕೇಳ್ಬೋದು ಎಲ್ಲಿ ನಿಮ್ಮೂರು, ಯಾವ ಊರು ನಿಮ್ದು. ಓಕೆನಾ? ಬಿಕಾಸ್ ನಾವು ಕನ್ನಡದಲ್ಲಿ ಊರಲ್ಲಿ ಯಾವ ಕಡೆ ಅಂತ ಕೇಳೋದಿಲ್ಲ. ಓಕೆ, ಅದಕ್ಕೆ ನಾನು ಹೇಳ್ತಿರೋದು. ನೋಡಿ, ಇದೇ ಒಂದು ಪ್ರಾಬ್ಲಮ್ ಆಕ್ಚುಲಿ ಮಲಯಾಳಂ ಹೇಳಿಕೊಡುವಾಗ. ಮಲಯಾಳದಲ್ಲಿ ಸೆಪರೇಟು ಎಕ್ಸ್ಪ್ರೆಷನ್ಸ್ ಇವೆ, ಅವು ನಾವು ಆಕ್ಚುಲಿ ಟ್ರಾನ್ಸ್ಲೇಟ್ ಮಾಡುವಾಗ, ಅನುವಾದ ಮಾಡುವಾಗ ಬೇರೆ ಭಾಷೆಗಳಲ್ಲಿ ಕರೆಕ್ಟಾಗಿ ಬರೋದಿಲ್ಲ. ಓಕೆ, ನೆಕ್ಸ್ಟ್ 1 2 3 4. ಓಕೆ, ನಾಲ್ಕನೇದು ನಾಟಿಲ್ ಎವಿಡೆയാണ് ಅಂತ ಕೇಳುವಾಗ ನಾವು ಉತ್ತರ ಕೊಡಬೇಕಲ್ಲ. ನಾಟಿಲ್ ಊರಲ್ಲಿ ಅಂದ್ರೆ ನಾವು ಆ ಥರ ಸ್ಟಾರ್ಟ್ ಮಾಡಬೇಕು. ಓಕೆನಾ? ನಮ್ಮೂರು ಕ್ಯಾಲಿಕಟ್ ಅಂತ ಹೇಳೋದು. ನಾಟಿಲ್ ഞങ്ങൾ ಕೋഴിക്കോടാണ്. ಓಕೆ, ಅದು ಬೇಡ ಬಿಡಿ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಕೋഴിക്കോട് ಅದರಲ್ಲಿ ዣ ಅಂತ ಪದ ಇದೆಯಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ആലപ്പുഴ ಅದರಲ್ಲೂ ಇದೆ. ആലപ്പി ಅಂತ ಹೇಳಿ ಸಾಕು. നാട്ടിൽ ഞങ്ങൾ ആലപ്പിയാണ്. ಓಕೆ, ಇಲ್ಲಾಂದ್ರೆ ಬೇರೆ ಊರು. ಓಕೆ, കണ്ണൂർ, ಅದು ನಮ್ಗೆ ಈಸಿ ಆಗುತ್ತೆ. നാട്ടിൽ ഞങ്ങൾ കണ്ണൂരാണ്. നാട്ടിൽ ഞങ്ങൾ വയനാടാണ്. ನೀವು ಕೇಳಿರ್ಬೋದು ವಯನಾಡ್ ಬಗ್ಗೆ. ಓಕೆ, ವಯನಾಡ್, ಕಣ್ಣೂರ್, ಆಲಪಿ, ನಾವು ಮಲಯಾಳದಲ್ಲಿ ಆಲಪ್ಪುಳ ಅಂತ ಹೇಳ್ತೀವಿ. ಆಮೇಲೆ ಕೋഴിക്കോട്, ಕ್ಯಾಲಿಕಟ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ. ಓಕೆ, ಈ ಥರ ನಾವು ಊರು ಎಲ್ಲಿ ಅಂತ ಹೇಳಬೇಕು, ಆಮೇಲೆ ആണ് ಅಂತ ಹೇಳಬೇಕು. ಓಕೆನಾ? ನಾಟಿಲ್ ഞങ്ങൾ കണ്ണൂർ ആണ്, കണ്ണൂരാണ്. ಓಕೆನಾ? ಕಣ್ಣೂರ್ ಪ್ಲಸ್ ആണ്, ಕಣ್ಣೂರಾണ്. ಓಕೆ, 4 ಆಯಿತು. 5ನೇದು, ಓಕೆ, ಇದು ತುಂಬ ಸಿಂಪಲ್. ಮಲಯಾಳದಲ್ಲೂ ಸಿಂಪಲ್, ಕನ್ನಡದಲ್ಲೂ ಅಷ್ಟೇ.
ಯಾಕಂದ್ರೆ ಇದು ವರ್ಡ್ ಸ್ಟ್ರಕ್ಚರ್ ವಾಕ್ಯಗಣನೆ ಸೇಮ್ ಇದೆ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಓಕೆನಾ, ಮನೆಯಲ್ಲಿ ಅಂತ ಹೇಳಕ್ಕೆ ವೀಟಿಲ್, ಯಾರ್ಯಾರು ಅಂತ ಹೇಳಕ್ಕೆ ಆರೊಕ್ಕೆ, ಯಾರು ಅಂತ ಕೇಳಕ್ಕೆ ಆರು, ಅಂದ್ರೆ ಆರೊಕ್ಕೆ ಅಂತ ಬಂದ್ರೆ ಯಾರ್ಯಾರು, ಇದಾರೆ ಅಂತ ಹೇಳಕ್ಕೆ ಉಂಡು. ಓಕೆನಾ, ವೀಟಿಲ್ ಆರೊಕ್ಕೆ ಉಂಡು ಅಂತ ಕೇಳಿದ್ರೆ ಮನೆಯಲ್ಲಿ ಯಾರ್ಯಾರಿದ್ದಾರೆ. ಓಕೆ, 6ನೇ ಸೆಂಟೆನ್ಸು ಫಸ್ಟ್ ಮಾಮೂಲಿ ಮಲಯಾಳಿಸ್ ಏನು ಹೇಳ್ತಾರೆ ಗೊತ್ತಾ? ವೀಟಿಲ್ ಅಂದ್ರೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಓಕೆ, ಫಸ್ಟ್ ಹಂಗೆ ಹೇಳೋದು. ಅದಾದ್ಮೇಲೆ ನಾವು ತಿರ್ಗಾ ಕೇಳಬೇಕು ಯಾರ್ಯಾರು ಅಂತ ಸ್ವಲ್ಪ ತಿಳಿಸ್ಕೊಡಿ ಅಂತ. ಓಕೆ, ಅದಕ್ಕೆ ಮಲಯಾಳಿಸ್ ಹೇಳ್ತಾರೆ ವೀಟಿಲ್ ಎಲ್ಲಾವರೂ ಉಂಡು. ವೀಟಿಲ್ ಹೇಳ್ದಿನಲ್ಲ ಮನೆಯಲ್ಲಿ, ಎಲ್ಲಾವರೂ ಅಂತ ಹೇಳಿದ್ರೆ ಎಲ್ಲರೂ, ಉಂಡು ಇದ್ದಾರೆ. ಓಕೆನಾ, ಅದಕ್ಕೆ ಎಲ್ಲಾವರೂ ಉಂಡು. ನೋಡಿ, ನಾವು ವರ್ಡ್ಸ್ ಕಂಬೈನ್ ಮಾಡ್ತೀವಿ. ಅದಕ್ಕೆ ಎಂದು ಪ್ಲಸ್ ಒಕ್ಕೆ ಪ್ಲಸ್ ಉಂಡು, ಎಂದೊಕ್ಕೆಯುಂಡು. ಆಮೇಲೆ ಒನ್ನುಂ ಪ್ಲಸ್ ಇಲ್ಲ, ಒನ್ನುಮಿಲ್ಲ. ನಾವು ಒನ್ನುಂ ಇಲ್ಲ ಅಂತ ಹೇಳೋದಿಲ್ಲ, ಜಸ್ಟ್ ಒನ್ನುಮಿಲ್ಲ ಒಂದೇ ಪದವಾಗಿ ಹೇಳ್ತೀವಿ. ಆ ಥರ ಈಗ ಆರೊಕ್ಕೆ ಉಂಡು, ಆರೊಕ್ಕೆ ಪ್ಲಸ್ ಉಂಡು. ನಾವು ಆರೊಕ್ಕೆ ಉಂಡು ಅಂತ ಕೇಳೋದಿಲ್ಲ, ನಾವು ಕೇಳ್ತೀವಿ ಆರೊಕ್ಕೆ ಉಂಡು. ಈಗ ಎಲ್ಲಾವರೂ ಉಂಡು, ಎಲ್ಲಾವರೂ ಪ್ಲಸ್ ಉಂಡು. ಓಕೆನಾ, ನಿಮಗೆ ಅರ್ಥ ಗೊತ್ತಾದರೆ ಸಾಕು, ಕಂಬೈನ್ ಮಾಡ್ಬೋದು. ಅಂದರೆ ಅರ್ಥ ಫಸ್ಟ್ ಗೊತ್ತಾಗಬೇಕು. ಓಕೆ, ವೀಟಿಲ್ ಎಲ್ಲಾವರೂ ಉಂಡು ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಈಗ ಯಾರ್ಯಾರಂತ ನಾನು ಹೇಳ್ಕೊಡ್ತೀನಿ. ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ. ಓಕೆ, ಇದಕ್ಕೆಲ್ಲ ನಾನು ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಏನೇನು ಬರ್ತದೆ ಅಂತ. ಆದರೂ ಇನ್ನೊಂದ್ಸಲ ಹೇಳ್ತೀನಿ. ಅಪ್ಪ ಅಂತ ಹೇಳಕ್ಕೆ ಅಚ್ಚನ್, ಅಮ್ಮ ಅಂತ ಹೇಳಕ್ಕೆ ಅಮ್ಮನೆ, ಆಮೇಲೆ ಇದು ಅಣ್ಣ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಮಲಯಾಳೀಸ್ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ನಾವು ಕೇಳ್ತೀವಿ. ಅಣ್ಣ ಅಂತ ಹೇಳಕ್ಕೆ ಚೇಟನ್, ಆಮೇಲೆ ತಮ್ಮ ಅಂತ ಹೇಳಕ್ಕೆ ಅನಿಯನ್. ಓಕೆ, ಆ ನಿ ಎನ್. ಅಕ್ಕ ಅಂತ ಹೇಳಕ್ಕೆ ಚೇಚಿ, ತಂಗಿ ಅಂತ ಹೇಳಕ್ಕೆ ಅನಿಯತಿ. ಓಕೆ, ಸೆಂಟೆನ್ಸ್ ಆಗಿ ಹೇಳ್ತೀನಿ. ವೀಟಿಲ್ ಅಮ್ಮ, ಅಚ್ಚನ್. ಓಕೆ, ನಾವು ಫಸ್ಟು ಅಮ್ಮ ಅಂತ ಹೇಳ್ತೀವಿ, ಆಮೇಲೆ ಅಚ್ಚನ್. ಅಂದರೆ ನಾವು ಕನ್ನಡದಲ್ಲಿ ಅಪ್ಪ ಅಮ್ಮ ಅಂತ ಹೇಳ್ತೀವಲ್ಲ, ಅಮ್ಮ ಅಪ್ಪ ಅಂತ ಹೇಳ್ತಾರೆ, ಆದರೆ ಬಟ್ ಮೋಸ್ಟ್ಲಿ ಅಪ್ಪ ಅಮ್ಮ ಅಂತ ಹೇಳ್ತೀವಿ. ಆದರೆ ಮಲಯಾಳದಲ್ಲಿ ಅಮ್ಮ, ಅಚ್ಚನ್ ಆ ಥರ ಆರ್ಡರ್ ಬರುತ್ತೆ. ಓಕೆನಾ, ವೀಟಿಲ್ ಅಮ್ಮ, ಅಚ್ಚನ್, ಚೇಟನ್, ಚೇಚಿ, ಅನಿಯನ್, ಅನಿಯತ್ತಿ. ಓಕೆ, ಅಷ್ಟು ಹೇಳಿದ್ರೆ ಸಾಕು. ಆದರೂ ಇನ್ನು ಹೇಳ್ಬೋದು ಉಂಡು. ವೀಟಿಲ್ ಅಮ್ಮ, ಅಚ್ಚನ್, ಚೇಟನ್, ಚೇಚಿ, ಅನಿಯನ್, ಅನಿಯತ್ತಿ, ಎಲ್ಲರೂ ಉಂಟು. ಓಕೆ, ಅಂದರೆ ಎಲ್ಲರೂ ಇದ್ದಾರೆ. ವಿಡಿಯೋ ಲಾಂಗ್ ಆಗ್ತಿದೆ ಗೊತ್ತು, ಸ್ವಲ್ಪ ಶಾರ್ಟ್ ಮಾಡಬೇಕು, ಸ್ವಲ್ಪ ಫಾಸ್ಟಾಗಿ ಹೋಗಬೇಕು. ನೆಕ್ಸ್ಟು 8ನೇದು, ಇದು ತುಂಬ ಕ್ಲಾಸಿಕ್ ಆಗಿರೋದು. ಊಟ ಆಯ್ತಾ? ಓಕೆ, ಊಟ ಆಯ್ತಾ, ಊಟ ಆಯಿತು ಅಂತ ಹೇಳಕ್ಕೆ ಭಕ್ಷಣಂ ಅಂತ ಹೇಳಿದ್ರೆ ಊಟ ಮಲಯಾಳದಲ್ಲಿ. ಕಳಿಚೋ ಅಂತ ಕೇಳಿದ್ರೆ ಆಯ್ತಾ ಅಂದ್ರೆ ತಿಂದ. ಓಕೆ, ಊಟ ತಿಂದ ಅಂತ ಕೇಳಕ್ಕೆ ಭಕ್ಷಣಂ ಕಳಿಚೋ. ಬಟ್ ನಾವು ಮಲಯಾಳಿ ಇನ್ನೊಂದು ಎಕ್ಸ್ಟ್ರಾ ಒಂದು ಯೂಸ್ ಮಾಡ್ತೀವಿ. ಅದು ಏನಂದ್ರೆ ವಲ್ಲದುಂ ಕಳಿಚೋ. ಓಕೆನಾ, ಅಂದ್ರೆ ವಲ್ಲದುಂ ಕಳಿಚೋ ಅಂತ ಕೇಳಿದ್ರೆ ಏನಾದರೂ ತಿಂದ, ಏನಾದರೂ ತಿಂದಿದ್ದೀರಾ. ಓಕೆ, ನಾವು ಕನ್ನಡದಲ್ಲಿ ಹಾಗೆ ಆ ಥರ ನಾವು ಕೇಳೋದಿಲ್ಲ, ಜಸ್ಟ್ ಊಟ ಆಯ್ತಾ അല്ലെങ്കിൽ ಊಟ ಮಾಡಿದ ಆ ಥರ ಹೇಳ್ತೀವಲ್ಲ. ಬಟ್ ನೋಡಿ, ಭಕ್ಷಣಂ ಅಂತ ಹೇಳಿದ್ರೆ ಅದು ಮೇನ್ ಮೀಲ್ ಆಫ್ ದ ಡೇ, ಅಂದರೆ ಲಂಚ್ ಇಲ್ಲಾಂದರೆ ಡಿನ್ನರ್. ಬಟ್ ಈಗ ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್, ಸಾಯಂಕಾಲದ ಟೀ, ಕಾಫಿ ಇದು ತಿಂದ ಇಲ್ಲ ಕುಡಿದ ಅಂತ ಕೇಳಕ್ಕೆ
ನಾವು ವಲ್ಲದುಂ കഴിച്ചോ ಅಂತ ನಾವು ಕೇಳ್ತೀವಿ. ಅಂದ್ರೆ ವಲ್ಲದುಂ കഴിച്ചೋ ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಊಟ ಮಾಡಿದ, ಇಲ್ಲ ಕಾಫಿ ಕುಡಿದ, ಟೀ ಕುಡಿದ, ಇಲ್ಲ ಬ್ರೇಕ್ಫಾಸ್ಟ್ ಮಾಡಿದ, ನಾಷ್ಟಾ ತಿಂದ, ಇಲ್ಲ ಸ್ನ್ಯಾಕ್ಸು, ಟಿಫನ್ ಏನಾದರೂ. ಓಕೆನಾ? ಅದಕ್ಕೆ ನಾವು ಈ ತರ ಕೇಳ್ತೀವಿ. ಓಕೆ, ಊಟ ಮಾಡಿದೆ ಇಲ್ಲ ತಿಂದೆ ಅಂತ ಹೇಳಕ್ಕೆ ಕಳಿಚು ಅಂತ ಬರಬೇಕು. ಇನ್ನೊಂದು ಎಕ್ಸ್ಟ್ರಾ ಹೇಳ್ತೀನಿ, ಮಾಡ್ಬಿಟ್ಟೆ ಬಂದಿರೋದು. ಓಕೆನಾ? ಇಲ್ಲ ಊಟ ಮಾಡ್ಬಿಟ್ಟೆ ಬಂದಿರೋದು, ಇಲ್ಲ ತಿಂದ್ಬಿಟ್ಟೆ ಬಂದಿರೋದು. കഴിച്ചാണ്, കഴിച്ചിട്ട വന്നത്. ഓക്കെ, കഴിച്ചിട്ട ಮೀನ್ಸ್ കഴിച്ചിട്ട് ಅಂತ ಹೇಳಿದ್ರೆ ಊಟ ಮಾಡ್ಬಿಟ್ಟೆ ಬಂದಿರೋದು ಅಂತ ಹೇಳಕ್ಕೆ ವನ್ನದು. ಓಕೆನಾ? ಊಟ ಮಾಡಿಬಿಟ್ಟೆ ಬಂದಿರೋದು. ಓಕೆ, ನೆಕ್ಸ್ಟ್ ದ ಲಾಸ್ಟ್ 10th ಒನ್, 2 ಸೆಂಟೆನ್ಸಸ್. ಅಪ್ಪೋ ಶರಿ ಪಿನ್ನೆ ಕಾಣಂ. ಓಕೆ, ಅಪ್ಪೋ ಶರಿ ಅಂತ ಹೇಳಿದ್ರೆ ಆಕ್ಚುಲಿ ಅಪ್ಪೋ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಆವಾಗ, ಅಪ್ಪೋಳ್, ಯಾ ಅಪ್ಪೋಳ್ ಅಥವಾ ಅಪ್ಪೋ ಯಾವುದಾದ್ರೂ ಒಂದು. ಓಕೆನಾ? ಅಪ್ಪೋ ಶರಿ, ನಾವು ಅಪ್ಪೋ ಶರಿ ಅಂತ ಹೇಳ್ತೀವಿ. ಆದ್ರೆ ಬಟ್ ಇದಕ್ಕೆ ಕನ್ನಡದಲ್ಲಿ ಹೇಗೆ ಬರ್ತಂದ್ರೆ ಸರಿ ಮತ್ತೆ. ಓಕೆ, ಸರಿ ಮತ್ತೆ. ಪಿನ್ನೆ ಕಾಣಂ, ಪಿನ್ನೆ ಅಂತ ಹೇಳಿದ್ರೆ ಆಮೇಲೆ, ಕಾಣಾಂ ಅಂತ ಹೇಳಿದ್ರೆ ನೋಡೋಣ. ಬಟ್ ಆಮೇಲೆ ನೋಡೋಣ ನಾವು ಹೇಳುವುದಿಲ್ಲ, ನಾವು ಮಾಮೂಲಿ ಏನು ಹೇಳ್ತೀವಿ, ಸಿಗೋಣ. ಓಕೆನಾ? ಸೊ ಸರಿ ಮತ್ತೆ ಸಿಗೋಣ ಅಂತ ಹೇಳಕ್ಕೆ ಮಲಯಾಳದಲ್ಲಿ ಬರಬೇಕು. ಮಲಯಾಳದಲ್ಲಿ ಹೀಗೆ ಬರಬೇಕು, ಅಪ್ಪೋ ಶರಿ ಪಿನ್ನೆ ಕಾಣಾಂ. ಶರಿ, ಸರಿ ಅಲ್ಲ, ಶರಿ, ಶಾ. ಅಪ್ಪೋ ಶರಿ ಪಿನ್ನೆ ಕಾಣಾಂ. ಓಕೆ, ಸೊ ದಟ್ಸ್ ಆಲ್. ಇನ್ನು ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಬಟ್ ನಿಮ್ಗೆ ಏನಾದರೂ ಸ್ಪೆಷಲ್ ಆಗಿ ಈ ಥರ ಕೆಲವು ಸೆಂಟೆನ್ಸ್ ಹೇಳ್ಬಿಟ್ಟು ಇದಕ್ಕೆ ಮಲಯಾಳದಲ್ಲಿ ಹೇಗೆ ಹೇಳುವುದು ಅಂತ ನೀವು ಕಮೆಂಟ್ ಮಾಡಿದರೆ ನಾನು ಅದಕ್ಕೆ ರೆಸ್ಪಾನ್ಸ್ ಕೊಡ್ತೀನಿ. ಒಂದು ವಿಡಿಯೋ ಮಾಡಬೇಕು, ಅಷ್ಟು ಕಾಂಪ್ಲಿಕೇಟೆಡ್ ಸೆಂಟೆನ್ಸ್ ಕೇಳ್ತಿದ್ದೀರಾ ಅಂದರೆ ನಾನೊಂದು ವಿಡಿಯೋನೇ ಮಾಡ್ತೀನಿ. ಓಕೆನಾ? ಅಪ್ಪ ಶರಿ, ಪಿನ್ನೆ ಕಾಣಾಂ. ಬಾಯ್.